ನ್ಯಾಯಪರ. ತುಮಕೂರು ನಗರದ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾ ಕಚೇರಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಅಲ್ಪಸಂಖ್ಯಾತರ ಘಟಕದಿಂದ ಇಂದು ಮುಸ್ಲಿಂ ಬಾಂಧವರ ಅಕ್ಷರದ ಅವ್ವ ಎಂದೇ ಖ್ಯಾತಿಗೊಳಿಸಿರುವ ಫಾತಿಮಾ ಶೇಖ್ ರವರ ಜನ್ಮ ದಿನಾಚರಣೆಯನ್ನು ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್.ಕೆ. ನಿಧಿಕುಮಾರ್ ರವರು ಮಾತನಾಡುತ್ತಾ ಮಹಾರಾಷ್ಟ್ರದ ಪುಣೆಯಲ್ಲಿ 1831 ಜನವರಿ 9ರಂದು ಜನಿಸಿದ ಫಾತಿಮಾ ಶೇಖ್ ರವರು ಸಂಪ್ರದಾಯ ಶರಣ ಮುಸ್ಲಿಮರಿಂದ ಎದುರಾದ ವಿರೋಧಗಳನ್ನು ದಿಟ್ಟಿತನದಿಂದ ಎದುರಿಸಿ ತನ್ನ ಅಣ್ಣನಾದ ಉಸ್ಮಾನ್ ಶೇಖ್ ಅವರ ನೆರವಿನಿಂದ ಅಕ್ಷರ ಕಲಿತು ಭಾರತದ ಮುಸ್ಲಿಂ ಸಮುದಾಯದ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಗುರುತಿಸಿಕೊಂಡಂತಹ ಧೀಮಂತ ಮಹಿಳೆಯ ಜನ್ಮ ದಿನಾಚರಣೆಯನ್ನು ಇಂದು ನಾವು ಆಚರಿಸಲಾಯಿತು. ನಂತರ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಶಬ್ಬೀರ್ ಅಹಮದ್ ರವರು ಮಾತನಾಡಿ, ಫಾತಿಮಾ ಶೇಖ್ ಮತ್ತು ಸಾವಿತ್ರಿಬಾಯಿ ಫುಲೆ ಜೊತೆಗೂಡಿ ದುಡಿದು ಮುಸ್ಲಿಮರ ಹೆಣ್ಣು ಮಕ್ಕಳಿಗೆ ಹಾಗೂ ದಲಿತರಿಗೆ ಅಕ್ಷರದ ಬೆಳಕು ನೀಡುವ ಮೂಲಕ ಖ್ಯಾತಿ ಗಳಿಸಿದ್ದಾರೆ. ಇವರ ಅಂದಿನ ಪರಿಶ್ರಮದ ಫಲವಾಗಿಯೇ ನಮ್ಮ ಮುಸ್ಲಿಂ ಯುವತಿಯರು ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವುದು, ಸಮಾಜಮುಖಿ ಜೀವನವನ್ನು ನಡೆಸಲು ಮುಂದಾಗಿರುವುದು ಎಂದರೆ ತಪ್ಪಾಗಲಾರದು. ಮೌಢ್ಯಾಚರಣೆಗಳು ಇದ್ದಂತಹ ಕಾಲಘಟ್ಟದಲ್ಲಿ ಫಾತಿಮಾ ಶೇಖ್ ರವರು ಹಲವಾರು ಸವಾಲುಗಳನ್ನು ಎದುರಿಸಿ ನೂರಾರು ಜನರಿಗೆ ಅಕ್ಷರದ ಅವ್ವಳಾಗಿ ವಿದ್ಯಾದಾನ ಮಾಡಿದ್ದಾರೆ. ಇವರು ಚಿರಸ್ಮರಣೀಯರು ಎಂದರಲ್ಲದೆ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಆಧುನಿಕ ಭಾರತದ ಮೊದಲ ಮಹಿಳಾ ಶಿಕ್ಷಕರು ಎಂದರೆ ತಪ್ಪಾಗಲಾರದು ಎಂದರು. ಈ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷರಾದ ರಾಮಚಂದ್ರ ಎಸ್, ಅಲ್ಪಸಂಖ್ಯಾತರ ಘಟಕದ ನಗರ ಅಧ್ಯಕ್ಷರಾದ ರಫೀಕ್ ಅಹಮದ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ದರ್ಶನ್ ಬಿ.ಆರ್, ತಾಲೂಕ್ ಗಂಗಾಧರ್ ಜಿ.ಆರ್, ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಎಸ್, ಗೂಳೂರು ರಾಜಣ್ಣ, ರಾಮಚಂದ್ರಯ್ಯ, ನಗರ ಅಧ್ಯಕ್ಷರಾದ ಶ್ರೀನಿವಾಸ್ ದಿಬ್ಬೂರು, ನರಸಿಂಹಮೂರ್ತಿ ಕೆ, ಗೋವಿಂದರಾಜು ಕೆ, ರಂಗಸ್ವಾಮಯ್ಯ ಕೆ, ಶಿವಣ್ಣ ಹಾಗೂ ಇತರರು ಉಪಸ್ಥಿತಿಯಲ್ಲಿದ್ದರು. ತಂಗಿ ಫುಲೆ ದಂಪತಿಗಳಿಗೆ 1848ರಲ್ಲಿ ಇದೇ ಹುಸೇನ್ ಶೇಖ್ ಅವರ ಮನೆಯಲ್ಲಿ ಶಾಲೆಯೊಂದನ್ನು ಆರಂಭಿಸುತ್ತಾರೆ. ಇತ್ತ ಮನುವಾದಿ ಮೇಲ್ಜಾತಿಗಳ ಹಿಂದೂಗಳು, ಅತ್ತ ಮತೀಯವಾದಿ ಸಂಪ್ರದಾಯಸ್ಥ ಮುಸ್ಲಿಮ್ಸ್ ವಿರೋಧಗಳ ನಡುವೆಯೂ ಮುಸ್ಲಿಮ್ಸ್ ಮತ್ತು ಕೆಳಜಾತಿಯ ಜನರ ಅಕ್ಷರ ಬೆಳಕು ನೀಡುವ ಶಾಲೆಯನ್ನು ಪ್ರಾರಂಭಿಸಿದರು. ತನ್ನದೇ ಮನೆಯಲ್ಲಿ ಫುಲೆ ದಂಪತಿಗಳು ಆಶ್ರಯ ನೀಡಿ ಶಾಲೆ ಪ್ರಾರಂಭಿಸಿ ನೆರವಾದ ಹುಸೇನ್ ಶೇಖ್ ಅವರ ತನ್ನ ತಂಗಿಯ ಫಾತಿಮಾ ಶೇಖ್ ಅವರನ್ನು ಸಾವಿತ್ರಿಬಾಯಿ ಫುಲೆಯವರ ಪರಿಚಯ ಮಾಡಿಕೊಟ್ಟರು. ಅದೇ ಶಾಲೆಯಲ್ಲಿ ಫಾತಿಮಾ ಶೇಖ್ ಅವರವರು ಶಿಕ್ಷಕಿ ಹುದ್ದೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಹಾಗೂ ಕೆಳಜಾತಿಯ ಜನರಿಗೆ ಅಕ್ಷರ ಬೆಳಕು ನೀಡುವ ಮೂಲಕ ಇಂದು ಜಗಜ್ಜಾತಿಯರಾಗಿ ಆಗಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಅವರ ಈ ಗೆಳೆತನ ಭಾರತದ ಸಾಮಾಜಿಕ ರೋಗಿಗಳಿಗೆ ಮದ್ದು ನೀಡುವ ದಾರಿಯಾಗಿದೆ. ಏನು ಬಂಧುಗಳೇ, ಇವತ್ತು ಇತಿಹಾಸ ಪುಟದಲ್ಲಿ ಸೇರ್ತಕ್ಕಂಥ ಇವರು ಫಾತಿಮಾ ಶೇಖ್ ಅವರು ಅವತ್ತು ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಅವರು ಅಕ್ಷರ ಜ್ಞಾನವನ್ನು ಇಲ್ಲೇನು ಮುಸ್ಲಿಮ್ಸು ಆಮೇಲೆ ಅಲ್ಪಸಂಖ್ಯಾತರಿಗೆ ಅವರೆಲ್ಲ ಏನು ಕೆಳಜಾತಿಯವರಿಗೆ ಅಕ್ಷರವನ್ನು ಅವತ್ತು ಮೂಡಿಸತಕ್ಕಂಥ ಇಂಥ ಮಹಾಪುರುಷರು ಇವರು ಇತಿಹಾಸ ಪುಟದಲ್ಲಿ ಸೇರ್ಕೊಂಡಿದ್ದಾರೆ. ಇಂಥ ಜಯಂತಿಗಳನ್ನ ನಾವು ಏನು ಇವತ್ತೆಲ್ಲ ಮಾಡೋದು ನಮಗೆ ತುಂಬ ಹರ್ಷದಾಯಕವಾಗಿದೆ. ಇವತ್ತು ಏನು ದೇಶಾದ್ಯಂತ ರಾಜ್ಯಾದ್ಯಂತ ಇಂಥ ಮಹಾಪುರುಷರು ಏನು ಪುಟದಲ್ಲಿ ಸೇರ್ತಕ್ಕಂಥ ಜಯಂತಿಗಳು ಮಾಡೋದು ಏನೋ ಇವನ್ನ ಯುವ ಪೀಳಿಗೆಗಳಿಗೆ ಇಂಥ ವಿಚಾರಗಳನ್ನ ದಿಟ್ಟಿಸೋದ್ರ ಮೂಲಕ ನಾವು ಇನ್ನ ಬೆಳಕು ಚೆಲ್ಲಬೇಕಾಗುತ್ತೆ. ಇಂಥ ಜಯಂತಿಗಳು ನಾವೆಲ್ಲ ಮಾಡೋದು ಒಂದು ಹರ್ಷದಾಯಕ. ಅವ್ರಿಗೆ ಏನು ಫಾತಿಮಾ ಶೇಖ್ ಅವರಿಗೆ ಇವತ್ತು ಜನ್ಮದಿನದ ಶುಭಾಶಯಗಳು, ನಾಡಿನ ಜನತೆಗೆ ಶುಭಾಶಯ ಕೋರುವುದರ ಜೊತೆಗೆ ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಅಲ್ಪಸಂಖ್ಯಾತರ ಘಟಕ ವತಿಯಿಂದ ಇವತ್ತು ಫಾತಿಮಾ ಶೇಖ್ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಇವತ್ತು ನಾವೆಲ್ಲ ಸರ್ವ ಸದಸ್ಯರು ಸೇರಿ ಇವತ್ತು ಅವರಿಗೆ ಶುಭಕಾಮನೆಗಳನ್ನು ತೋರುವ ಜೊತೆಗೆ ಅವರ ಆದರ್ಶಗಳನ್ನು, ಅವರ ತತ್ವಗಳನ್ನು ನಾವು ಪ್ರತಿಯೊಬ್ಬರು ಅಳವಡಿಸ್ಕೊಳ್ಬೇಕಾಗುತ್ತೆ ಅಂತ ಈ ಮೂಲಕ ನಾವು ಅವ್ರನ್ನ ಮತ್ತೊಮ್ಮೆ ಫಾತಿಮಾ ಶೇಖ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತೀವಿ. ಜೈ ಭೀಮ್ ಬಂಧುಗಳೇ. ಜೈ ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಬಂಧುಗಳೇ, ಈ ದಿನದ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಕಚೇರಿಯಲ್ಲಿ ನಮ್ಮ ಶೇಖ್ ಹಸೀನಾ ಅವರ ಜನ್ಮದಿನವನ್ನು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೀವಿ. ಸಿಹಿ ಹಂಚಿ ಮೂಲಕ ಹೇಳೋದೇನೆಂದರೆ, ಇಂಥ ದೇಶದಲ್ಲಿ ಇಂಥ ಮಹಿಳೆಯರು ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲ ಇಂಥ ಮಹಿಳೆಯರು ಆ ಕಾಲದಲ್ಲೇ ನಮ್ಮ ಸಂವಿಧಾನ ತಂದುಕೊಟ್ಟಿದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ. ಆ ದಿನಗಳಲ್ಲಿ ಇಂಥ ಮಹಿಳೆಯರು ಅದು ಮುಸ್ಲಿಮರನ್ನು ಗುರುತಿಸಿ ಶಿಕ್ಷಕಿಯನ್ನು ಮಾಡಿ ಆ ದಿನಗಳಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ
ಭಾಳ ನೆನೆಸ್ಬೇಕಾಗೈತೆ. ಈ ಸಂವಿಧಾನವನ್ನು ತಂದುಕೊಟ್ಟಿದ್ದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಅವರ ದಾರಿಯಲ್ಲಿ ನಾವೆಲ್ಲ ನಡಿಬೇಕು ಅಂತ ಈ ದಿನ ಶೇಖ್ ಹಸೀನಾ ಅವರು ಮಹಿಳೆ ಎಲ್ಲ ಈ ದೇಶದಲ್ಲಿ ಇಂಥ ಮಹಿಳೆಯರು ಇನ್ನೂ ಹೆಚ್ಚಾಗಿ ಶಿಕ್ಷಕರಾಗಿ ಕಷ್ಟ ಬಿದ್ದು ಶಿಕ್ಷಕರಾಗಬೇಕು ಅಂತ ಎರಡು ಮಾತು ಮಾತಾಡಿದ್ದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆಲ್ಲ ತಮಗೆಲ್ಲ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು